ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿ ಕೆರಿಯರ್ ಅಂಡ್ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ನಿಂಗ್ ರಾಪಿಡೋ ಬೈಕ್ ಟ್ಯಾಕ್ಸ್ಗೆ ಸ್ವಲ್ಪ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಹಂಗಾಗಿ ಆ್ಯಪಲ್ಲಿ ಕೂಡ ಬೈಕ್ ಟ್ಯಾಕ್ಸಿ ಮಾಡ್ಬೋದಂತ ಪರ್ಮಿಷನ್ ಬಂದಿದೆ. ಆರ್ಡರ್ ಕೂಡ ಬರ್ತಾ ಇದ್ದಾವೆ ಡ್ಯೂಟಿಲಿ. ಎಲ್ಲ ರೈಡರ್ಸ್ಗಳು ಆನ್ ಮಾಡ್ಕೊಂಡು ಡ್ಯೂಟಿ ಮಾಡ್ಬೋದು, ಯಾವುದೇ ಥರ ಅಬ್ಜೆಕ್ಷನ್ ಇಲ್ಲ. ನಾನು ಕೂಡ ಕಂಪ್ನಿಗೆ ಕಾಲ್ ಮಾಡಿ ಇವಾಗ ಥರ ಸ್ವಲ್ಪ ಇನ್ಫಾರ್ಮೇಷನ್ ಕೂಡ ಕಲೆಕ್ಟ್ ಮಾಡಿದ್ದೀನಿ. ಅವ್ರು ಹೇಳಿದರು ಸದ್ಯಕ್ಕೆ ನಮಗೆ ಅಪ್ಡೇಟ್ ಬಂದಿದೆ, ಬೈಕ್ ಟ್ಯಾಕ್ಸಿ ಮಾಡ್ಬೋದು, ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ನಿಮ್ಗೆ ಯಾರು ಹಿಡಿದು ಪ್ರಾಬ್ಲಮ್ ಮಾಡಿದ್ರೆ ಇಮ್ಮಿಡಿಯೇಟ್ ಕಂಪ್ನಿಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಪ್ರಾಬ್ಲಮ್ಮು. ಹಂಗಾಗಿ ಇನ್ನು ಫೈನಲ್ ಡಿಸೈಡ್ ಆಗಿಲ್ಲ. ಫೈನಲ್ ಡಿಸೈಡು ಸೆಪ್ಟೆಂಬರ್ 22ಗೆ ಕೊಟ್ಟಿದ್ದಾರೆ, ಲಾಸ್ಟ್ ಫೈನಲ್ ಡಿಸೈಡ್ ಏನಾಗುತ್ತೆ ಅಂತ ಕೋರ್ಟಲ್ಲಿ. ನಮ್ಗೆ ಅನಿಸಿದ್ದ ಪ್ರಕಾರ 99% ಪರ್ಮಿಷನ್ ಸಿಗುತ್ತೆ. ಯಾಕೆಂದರೆ ಮೊನ್ನೆ ವಿಧಾನಸಭಾ ಪರಿಷತ್ತಲ್ಲಿ ಕೂಡ ಕೆಲವರು ಮಾತಾಡಿದರು, ಎಲ್ಲ ಸ್ಟೇಟಲ್ಲೂ ಪರ್ಮಿಷನ್ ಇದೆ, ಇಲ್ಲಾಕಿಲ್ಲ ಅಂತ ಕೇಳಿದ್ಕೆ ರಾಮಲಿಂಗಾರೆಡ್ಡಿ ಅವರಿಗೆ ನಮ್ದೇನು ಅಭ್ಯಂತರ ಇಲ್ಲ, ಕೋರ್ಟಿಂದ ಪರ್ಮಿಷನ್ ಕೊಟ್ಟರೆ ಖಂಡಿತ ನಾವು ಕೊಡ್ತೀವಿ ಅಂತ ಅವರು ಹೇಳಿದರು. ಹಾಗಾಗಿ ಇವಾಗ ಎಲ್ಲರ ಕಣ್ಣು ಕೋರ್ಟ್ ಕಡೆಗೆ ನಿಂತಿದೆ. ಖಂಡಿತ ಬರುತ್ತೆ, ಇನ್ನು 1 ಮಂತ್ ವೆಯ್ಟ್ ಮಾಡಬೇಕು. ಅಲ್ಲಿವರೆಗೂ ಡ್ಯೂಟಿ ಮಾಡ್ಬೋದಂತವ ಅಪ್ಡೇಟ್ ಕೊಟ್ಟಿದ್ದಾರೆ ಇವತ್ತು ಕಂಪ್ನಿಯಿಂದ. ಹಂಗಾಗಿ ಇವತ್ತು ಮಾರ್ನಿಂಗ್ ಬೈಕ್ ಟ್ಯಾಕ್ಸಿ ಕೂಡ ಆನ್ ಆಗಿದೆ. ಇಷ್ಟು ದಿವಸ ಯಾರೆಲ್ಲ ತೊಂದರೆ ಇದ್ರೋ ಇವತ್ತು ಖಂಡಿತ ಮತ್ತೆ ತಮ್ಮ ಡ್ಯೂಟಿಗಳನ್ನ ಸ್ಟಾರ್ಟ್ ಮಾಡ್ಬೋದು ಬೈಕ್ ರೈಡರ್ಸು. ಯಾವುದೇ ಥರ ತೊಂದರೆ ಆಗಲ್ಲ. ಹಂಗೆ ಒಂದು ಬಹುಶಃ ತೊಂದರೆ ಕೊಟ್ಟರೆ ನೀವು ಕಂಪ್ನಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರೇ ಹೇಳಿದ್ದಾರೆ ಕಂಪ್ನಿಯಿಂದನ, ನಿಮ್ಗೆ ಯಾರು ತೊಂದರೆ ಕೊಟ್ಟರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ಮಾತಾಡ್ತೀವಿ ಅಂತ. ಓಕೆ, 1 ಮಂತ್ವರೆಗೂ ಏನು ತೊಂದರೆ ಇಲ್ಲ, ಡ್ಯೂಟಿ ಮಾಡ್ತಾ ಇರಿ. ನೆಕ್ಸ್ಟ್ ಮಂತ್ ಆದಮೇಲೆ ನೋಡೋಣ ಏನಾಗುತ್ತೆ. ಖಂಡಿತ ಬರುತ್ತೆ ಪರ್ಮಿಷನ್. ಇನ್ನು ಪರ್ಮಿಷನ್ ಬಂತಂದ್ರೆ ಇನ್ನೂ ಧೈರ್ಯವಾಗಿ ಮಾಡ್ಬೋದು, ಯಾರ್ದು ಭಯ ಇರಲ್ಲ, ಏನಿಲ್ಲ. ನೀವೆಲ್ಲ ನೈಟ್ ಆರಾಮಾಗಿ ಹೊಡಿಬೋದು ಡ್ಯೂಟಿ. ಸದ್ಯಕ್ಕಂತೂ ಏನು ಪ್ರಾಬ್ಲಮ್ ಇಲ್ಲ. ಒಂದು 3 ಮಂತ್ಸಿಂದ ಸ್ವಲ್ಪ ಕಷ್ಟ ಇತ್ತು ಎಲ್ಲರಿಗೂ. ಇವಾಗ ಇವತ್ತಿಂದ ಸ್ಟಾರ್ಟ್ ಮಾಡಿ, ಏನು ತೊಂದರೆ ಆಗಲ್ಲ ಅಂತ ಹೇಳಿದ್ದಾರೆ. ನಾನು ಕಂಪ್ನಿಯಿಂದ ಕಾಂಟ್ಯಾಕ್ಟ್ ಒಂದು 5 ಮಿನಿಟ್ಸ್ ಮಾತಾಡಿದೆ ಅವ್ರ ಹತ್ರ ಇವತ್ತು. ಅವರೆಲ್ಲ ಹೇಳಿದರು ನಮಗೆ ಇವತ್ತು ಅಪ್ಡೇಟ್ ಕೊಟ್ಟಿದ್ದಾರೆ ಗೌರ್ಮೆಂಟಿಂದ, ಇನ್ನೊಂದು ಫೈನಲ್ ರಿಸಲ್ಟ್ ಬರೋವರೆಗೂ ಮಾಡ್ಬೋದು ಡ್ಯೂಟಿ, ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಇವತ್ತು ಬುಕ್ಕಿಂಗ್ ಆ್ಯಪು ಕೂಡ ಚೆಕ್ ಮಾಡಿ ನೋಡಿದೆ, ಬೈಕ್ ಆಪ್ಷನ್ ಬಂದಿದೆ. ಇಷ್ಟು ದಿವಸ ಬರೀ ಆಟೋ, ಕ್ಯಾಬು ಇಷ್ಟೇ ಇತ್ತು ಅಷ್ಟೇ, ಬೈಕ್ ಬುಕ್ಕಿಂಗ್ ಆ್ಯಪ್ ಇರಲಿಲ್ಲ, ಪಾರ್ಸಲ್ ಎಲ್ಲ ಇತ್ತು. ಇವತ್ತು ಬುಕ್ಕಿಂಗ್ ಆ್ಯಪಲ್ಲಿ ಬೈಕ್ ಕೂಡ ಬಂದಿದೆ. ಬುಕ್ ಮಾಡಿ ಕೂಡ ನೋಡಿದೆ, ರೈಡರ್ ಕೂಡ ರೈಡ್ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಇವತ್ತು. ಹಾಗಾಗಿ ಡ್ಯೂಟಿ ಮತ್ತೆ ಸ್ಟಾರ್ಟ್ ಆಗಿದೆ. ಇವತ್ತು ಸ್ವಲ್ಪ ಕಡಿಮೆ ಗೊತ್ತಿರಲ್ಲ ತುಂಬ ಜನಕ್ಕೆ, ಅದಕ್ಕೋಸ್ಕರ ಇವತ್ತು ಮಾರ್ನಿಂಗೇ ನಾನು ಗೊತ್ತಾದ ತಕ್ಷಣ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದೀನಿ ಇವತ್ತು, ನೋಡೋಣ ಅಂತ. ಇದು ನೋಡಿ ಕೆಲವು ಸ್ವಲ್ಪ ನೋಡಿ ಅಪ್ಡೇಟ್ ಆಗುತ್ತೆ, ಇವತ್ತಿಂದ ಎಲ್ಲರೂ ಡ್ಯೂಟಿ ಸ್ಟಾರ್ಟ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಇನ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ವಿಡಿಯೋ ಶೇರ್ ಮಾಡಿ ಎಲ್ಲ ಬೈಕ್ ರೈಡರ್ಸ್ ಸ್ವಲ್ಪ ಗಂಟನ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಫ್ರೆಂಡ್ಸ್, ಹ್ಯಾವ್ ಎ ನೈಸ್ ಡೇ.